ಆ ಕನ್ನಡವೇ ಸತ್ಯ ಕಾರ್ಯಕ್ರಮದಲ್ಲಿ ಅವ್ರಿಗೇನೆಂದರೆ ಅರಮನೆ ಆವರಣದಲ್ಲಿ ಇಂಗ್ಲೀಷ್ನವ್ರು ಬರ್ತಾರೆ, ಹಿಂದಿಯವ್ರು ಬಂದೆಲ್ಲ ಹಾಡ್ತಾರೆ, ಸಾವಿರಾರು ಜನ ಸೇರ್ತಾರೆ. ನಮ್ಮ ಕನ್ನಡದ ಭಾವಗೀತೆಗೆ ಯಾವಾಗ ಈ ಒಂದು ಸೌಭಾಗ್ಯ ಸಿಗೋದು ಅಂತ ಕೇಳಿಸಿದ್ರು. ಆದರೆ ಕನ್ನಡಕ್ಕೆ ಎಂಥ ಸೌಭಾಗ್ಯ ಸಿಕ್ತು ಅಂದರೆ ಅವರೆಲ್ಲ ಸಾವಿರಗಟ್ಟಲೆ ಬರ್ತಿದ್ರೇನೋ, ಲಕ್ಷಗಟ್ಟಲೆ ಜನ ಬಂದು ನಮ್ಮ ಕನ್ನಡದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸೊ ಎಲ್ರಿಗೂ ನಮಸ್ಕಾರ. ಈ ಮೃತ್ಯುಂಜಯ ದೊಡ್ಡವಾಡ ಸುಮಾರು ಒಂದು 20-25 ವರ್ಷದಿಂದ ಅವನು ನನಗೆ ಗೊತ್ತು. ಆ ಕಾಲದಿಂದ ಭಾಳ ಉತ್ಸಾಹಿ ತರುಣ. ಯಾವಾಗಲೂ ಹೇಳ್ತಾ ಇರ್ತೀನಿ, ಹಳ್ಳಿಯಿಂದ ಬಂದು ದಿಲ್ಲಿಯನ್ನು ಗೆದ್ದವರು ಅಂತ. ಹಾಗೆ ಹಳ್ಳಿಯಿಂದ ಬಂದು ದಿಲ್ಲಿಯಲ್ಲಿ ಬೆಂಗಳೂರನ್ನು ಗೆಲ್ತಾ ಇದ್ದೆ ನಾನು. ಸೊ ಹರೀಶ್ ಒಂದು ಮಾತು ಹೇಳಿದ್ರು, ಇದು ದರ್ಬಾರಲ್ಲಿ ಸಂಗೀತ ಕಚೇರಿಗಳೆಲ್ಲ ನಡೀತಾ ಇತ್ತು. ಆದರೆ ಆ ಕಾಲದಲ್ಲಿ ದರ್ಬಾರಲ್ಲಿ ಶಾಸ್ತ್ರೀಯ ಸಂಗೀತ ಅಷ್ಟೇ ಇತ್ತು. ಈ ಸುಗಮ ಸಂಗೀತ ಎಲ್ಲ ಆಮೇಲೆ ಬಂದದ್ದೇ ತಾನೆ. ಸೊ ಇವತ್ತು ಸುಗಮ ಸಂಗೀತಕ್ಕೂ ಒಂದು ದರ್ಬಾರ್ ಏರ್ಪಾಟ್ ಮಾಡ್ತೀನಿ ಅಂತ ಅವ್ರು ಬರ್ತಿದ್ದಾರೆ. ಸೊ ಇಂಥ ಕನಸು ಕಂಡವರು ಸಿ ಅಶ್ವಥ್, ಕನ್ನಡವೇ ಸತ್ಯ ಅನ್ನುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಅವ್ರು ಮಾಡಿದರು. ಆ ಕನ್ನಡವೇ ಸತ್ಯ ಕಾರ್ಯಕ್ರಮದಲ್ಲಿ ಅವ್ರಿಗೇನೆಂದರೆ ಅರಮನೆ ಆವರಣದಲ್ಲಿ ಇಂಗ್ಲೀಷ್ನವ್ರು ಬರ್ತಾರೆ, ಹಿಂದಿಯವ್ರು ಬಂದೆಲ್ಲ ಹಾಡ್ತಾರೆ, ಸಾವಿರಾರು ಜನ ಸೇರ್ತಾರೆ. ನಮ್ಮ ಕನ್ನಡದ ಭಾವಗೀತೆಗೆ ಯಾವಾಗ ಈ ಒಂದು ಸೌಭಾಗ್ಯ ಸಿಗೋದು ಅಂತ ಕೇಳಿಸಿದ್ರು. ಆದರೆ ಕನ್ನಡಕ್ಕೆ ಎಂಥ ಸೌಭಾಗ್ಯ ಸಿಕ್ತು ಅಂದರೆ ಅವರೆಲ್ಲ ಸಾವಿರಗಟ್ಟಲೆ ಬರ್ತಿದ್ರೇನೋ, ಲಕ್ಷಗಟ್ಟಲೆ ಜನ ಬಂದು ನಮ್ಮ ಕನ್ನಡದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸೊ ಹಾಗೆ ಆ ಸುಗಮ ಸಂಗೀತಕ್ಕೆ ತಾರಾ ಮೌಲ್ಯವನ್ನು ತಂದುಕೊಟ್ಟಂಥ ಗಾಯಕ ನಮ್ಮ ಸಿ ಅಶ್ವಥ್. ಸೊ ಸ್ವಲ್ಪ ಅಶ್ವಥನ್ನೇ ಗಾಯನದಲ್ಲಿ ಹೋಲುವಂತಹ ನಮ್ಮ, ಯಾಕಂದರೆ ಅದೇ ಏರುಧ್ವನಿಯ ಗಾಯಕ, ಅದೇ ಗ್ರಾಮೀಣ ಸೊಗಡಿನ ಗಾಯಕ. ಸೊ ಇವತ್ತು ಈ ಥರದ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು, ಮತ್ತು ಸುಗಮ ಸಂಗೀತಕ್ಕೆ ಒಂದು ಸ್ಟಾರ್ ವ್ಯಾಲ್ಯೂ, ಒಂದು ತಾರಾ ಮೌಲ್ಯವನ್ನು ಯಾವ ಅಶ್ವಥ್ ತಂದುಕೊಟ್ರಲ್ಲ, ಅದನ್ನು ಮುಂದುವರಿಕೆಗಾಗಿ, ಅದಕ್ಕೆ ಸುಗಮ ಸಂಗೀತ ಮುಂದುವರಿಕೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ. ಹುಡುಗ ಅವನ ಅಭಿವೃದ್ಧಿಗೆ ಬಂದಷ್ಟು ನಮ್ಗೆ ಸಂತೋಷವೇ ಅಲ್ವಾ. ಹಾಗೆ ಮತ್ತು ಈ ಬಾಲಕಿ ಇವಳು ಅಷ್ಟೇ, ಇವಳು ಮೊಟ್ಟ ಮೊದಲು ಕ್ಯಾಸೆಟ್ಗೆ ಹಾಡಿದ್ದು ನನ್ನ ಹಾಡನ್ನು. ಸೊ ಕ್ಯಾಸೆಟ್ಗೆ ಹಾಡಿದ್ದು ಮೊದಲನೇದು, ಮತ್ತು ಟಿ ವಿ ಸೀರಿಯಲ್ಗೆ ಹಾಡಿದ್ದು ಮೊದಲನೇದು. ಸೊ ಆ ಕಾಲದಿಂದ ನನಗೆ ಸುಪ್ರಿಯ ಆ ಕಾಲದಿಂದ ಒಳ್ಳೆಯ ನಮಗೆ ಪರಿಚಿತ ಗಾಯಕಿ, ತುಂಬ ಅದ್ಭುತವಾದ ಗಾಯಕಿ. ಸೊ ಇಂಥವರು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಭಾಳ ಸಂತೋಷ. ಈ ಕಾರ್ಯಕ್ರಮ ಎಲ್ಲ ರೀತಿಯ ಯಶಸ್ವಿ ಆಗಲಿ ಮತ್ತು ಇದೊಂದು ಮೇಲ್ಪಂಕ್ತಿ ಆಗಲಿ, ಮಾದರಿ ಆಗಲಿ. ಸೊ ಈ ಕನ್ನಡದ ಸುಗಮ ಸಂಗೀತ ಪರಂಪರೆ ಹೀಗೆ ಮುಂದುವರಿಯಲಿ ಅಂತ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ನಮಸ್ಕಾರ.